ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿರೋ ಕಿರಣ್ ಯೂಟ್ಯೂಬ್ ಚಾನಲ್. ಇವತ್ತು ಕೋಲಾರ ಜಿಲ್ಲೆಯಲ್ಲಿರುವ ಶ್ರೀ ಸೋಮೇಶ್ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಹಳೆಯ ಕಾಲದ್ದು ದೇವಸ್ಥಾನ. ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ಈ ದೇವಸ್ಥಾನ ನಿಮಗೂ ಕೂಡ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ಟೆಂಪಲ್ ಟೈಮಿಂಗು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಓಪನ್ ಆಗಿರುತ್ತೆ ಬೆಳಗಿನ ಜಾವ. ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಗೈಸ್, ಈ ದೇವಸ್ಥಾನವನ್ನು ಸುಮಾರು 14ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಈ ದೇವಸ್ಥಾನದ ವಾಸ್ತುಶಿಲ್ಪಕಲೆ ಹಾಗೂ ಸಂಗೀತ ಎದ್ದು ಕಾಣಿಸ್ತಾ ಇದೆ. ಸೊ ನಮ್ಮ ಆಗಿನ ಕಾಲದಲ್ಲಿ ತುಂಬಾ ಅತ್ಯದ್ಭುತವಾಗಿ ಶಿಲ್ಪಿಗಳು ಕಲ್ಲಿನಲ್ಲಿ ಶಿಲ್ಪಕಲೆಯನ್ನು ಗುರುತಿಸಿದ್ದಾರೆ. ಸೊ ಅದನ್ನು ನಾವು ನೋಡೋದಕ್ಕೆ ಈ ಥರ ಪ್ಲೇಸ್ಗಳಿಗೆ ಹೋಗಬೇಕು. ಸೊ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಹಾಗೂ ಸೋಮೇಶ್ವರ ದೇವಸ್ಥಾನ ಹಾಗೂ ಕೋಲಾರ ಜಿಲ್ಲೆಯಲ್ಲಿರುವ ಕೋಲಾರಮ್ಮನ ದೇವಸ್ಥಾನ ಹೋದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ನೋಡ್ಕೊಂಬನ್ನಿ. ಇದು ಕೂಡ ಇದೇ ರೀತಿ ತುಂಬಾನೇ ಅತ್ಯದ್ಭುತವಾಗಿ ವಾಸ್ತುಕಲೆ ಶಿಲ್ಪಗಳಿಂದ ತುಂಬಿಕೊಂಡಿದೆ. ಈ ದೇವಸ್ಥಾನವನ್ನು ಚೋಳರ ಆಳ್ವಿಕೆ ಟೈಮಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಈ ದೇವಸ್ಥಾನದ ಅಂದರೆ ರೈಟ್ ಸೈಡಲ್ಲಿ ನೀವು ಪುಷ್ಕರಣಿ ಕೂಡವನ್ನು ನೋಡಬಹುದಾಗಿದೆ.
ನಿಮಗೆ ದೇವಸ್ಥಾನ ಸುತ್ತಲೂ ರೌಂಡ್ ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಾಗ ಏನು ನೋಡ್ತಿದ್ದೀರಾ, ದೇವಸ್ಥಾನಕ್ಕೆ ಅಭಿಷೇಕ ಮಾಡಿರೋ ನೀರು ಬಂದು ಸೇರುವ ಸ್ಥಳ. ಈ ದೇವಸ್ಥಾನದಲ್ಲಿ ಶಿವನ ಮೂರ್ತಿ ಮಾಡಲಾಗಿದೆ. ಶಿವನ ಮೂರ್ತಿಗೆ ವಾಹನ ನಂದಿ, ಶಿವನಂದಿ. ಇದು ಕೂಡ ಫುಲ್ಲು ಕಲ್ಲಿನಿಂದನೇ ಮಾಡಿರುವಂಥ ಶಿವನಂದಿ ನೀವು ನೋಡ್ತಾ ಇರೋದು ಇವಾಗ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.